ಕೊಡಗಿನ ಚಿತ್ರಶಿಲ್ಪ ಕಲಾವಿದ ಬಿ.ಕೆ. ಗಣೇಶ್ ರೈ ಅವರು ಡಿಜಿಟಲ್ ಕಂಪ್ಯೂಟರ್ ಗ್ರಾಫಿಕ್ಸ್ ಮೂಲಕ ರಚನೆ ಮಾಡಿರುವ ಜೀವನದಿ ಮಾತೆ ಕಾವೇರಿಯ ನೂತನ ಚಿತ್ರಪಟವನ್ನು ಶಿವರಾತ್ರಿಯಂದು ಕಾವೇರಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ಬಿಡುಗಡೆ ಮಾಡಲಾಯಿತು. ಶಿವರಾತ್ರಿಯ ಶುಭ ದಿನದಂದು ತಲಕಾವೇರಿಯ ಕಾವೇರಿ ಕುಂಡಿಕೆಯ ಬಳಿ ವಿಶೇಷ ಪೂಜೆ ಹಾಗೂ ಅರ್ಚನೆ ಸಲ್ಲಿಸಿದ ಬಿ.ಕೆ. ಗಣೇಶ್ ರೈ ತಮ್ಮ ಹಲವು ವರ್ಷಗಳ ಕನಸಾಗಿದ್ದ ಮಾತೆ ಕಾವೇರಿಯ ವರ್ಣರಂಜಿತ ಚಿತ್ರಪಟವನ್ನು ಅನಾವರಣಗೊಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಪದ್ಮಾಸನ ರೂಪದ ಕಾವೇರಿ ಮಾತೆಯ ಚಿತ್ರಪಟವನ್ನು ನೀಡಿ ಬಿ.ಕೆ. ಗಣೇಶ್ ರೈ ಅವರು ಆಶೀರ್ವಾದ ಪಡ್ಕೊಂಡ್ರು. ಚಿತ್ರಪಟವನ್ನು ಕಂಡು ಹೆಗಡೆ ಅವರು ಬೆಚ್ಚುಗೆಯ ಮಾತುಗಳನ್ನಾಡಿದ್ರು. ಗಣೇಶ್ ರೈ ಅವರು ಒಂದು ಹವ್ಯಾಸವನ್ನು ಹಂಚಿಕೊಂಡಿದ್ದಾರೆ. ಆ ಹವ್ಯಾಸ ಅಂತಂದರೆ ಕಾವೇರಿ ಮಾತೆಯ ಚಿತ್ರವನ್ನು ಬರೆಯುವಂಥದ್ದು. ಅದರಲ್ಲಿ ಈಗ 24 ಚಿತ್ರಗಳನ್ನು ಮಾಡಿ 25ನೇ ಚಿತ್ರಕ್ಕೆ ಭಾಳ ಸುಂದರವಾದ ರೂಪ ಮೂಡಿ ಬಂದಿದೆ. ಅದೇ ಕಂಪ್ಯೂಟರ್ಲೇ ಬಳಸಿ ಇದನ್ನು ಮಾಡಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಕಂಪ್ಯೂಟರ್ನ ಬಳಸಿ ಭಾಳ ಸುಂದರವಾದ ಮತ್ತು ಸಾಮಾನ್ಯ ಬಿ.ಕೆ. ವರ್ಮಾ ಅವರು ಬರೆದ ಹಾಗೆ ಅದೇ ಶೈಲಿಯಲ್ಲಿದೆ. ಬಿ.ಕೆ. ವರ್ಮಾ ಅವರು ಕರ್ನಾಟಕ ಮಾತೆಯ ಚಿತ್ರವನ್ನು ಬರೆದಿದ್ದಾರೆ. ಇವರು ಕಾವೇರಿ ಮಾತೆಯ ಚಿತ್ರವನ್ನು ಬರೆದಿದ್ದಾರೆ. ಇದರಲ್ಲಿ ಎಲ್ಲ ಕಲಶ ಇದೆ ಮತ್ತು ಅಭಯ ಹಸ್ತ ಇದೆ, ವರದ ಹಸ್ತ ಇದೆ ಮತ್ತು ಕಮಲ ಇದೆ. ಹೀಗಾಗಿ ಭಾಳ ಸುಂದರವಾದ ವಿನ್ಯಾಸ ಮತ್ತು ಬಣ್ಣಗಳು. ಬಿಳಿ ಬಟ್ಟೆ ಧರಿಸಿದ್ರಿಂದ ಶ್ವೇತ ವಸ್ತ್ರಧಾರಿ ಹಾಗೆ ಆಕೆ ಭಾಳ ವಿಜೃಂಭಿಸಲ್ಲ. ಮತ್ತು ಕೊಡಗಿನವರಿಗೆ ಕಾವೇರಿ ಮಾತೆ ಅಂದರೆ ಬಹಳ ಭಕ್ತಿ. ಅದಕ್ಕಿಂತ ದೊಡ್ಡ ಭಕ್ತಿಯ ಕೇಂದ್ರವೇ ಇಲ್ಲ. ಹಾಗಾಗಿ ಅವರೆಲ್ಲರಿಗೂ ಕಾವೇರಿ ಮಾತೆ ಅನುಗ್ರಹ ಮಾಡಲಿ, ಒಳ್ಳೆಯದು ಮಾಡಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾರೆ.